ಕೆಲವ್ರಿಗೆ ಅವ್ರ ಡೇಟ್ ಆಫ್ ಬರ್ತ್ ಟೈಮ್ ಗೊತ್ತಿರುತ್ತೆ, ಜಾತಕ ನೋಡ್ಕೊಂಡಿರ್ತಾರೆ. ಇನ್ ಕೆಲವ್ರಿಗೆ ಡೇಟ್ ಆಫ್ ಬರ್ತ್ ಟೈಮ್ ಗೊತ್ತಿರಲ್ಲ, ನಮ್ ಜಾತಕ ಏನು ಅನ್ನೋದೇ ಗೊತ್ತಿರೋದಿಲ್ಲ. ಒಟ್ಟಾರೆ ಜಾತಕಗಳು ಎಲ್ರದ್ದು ಕೂಡ ಸರಿಯಾಗಿರುತ್ತೆ ಗುರುಗಳೇ. ಈ ಗ್ರಹ ಇಲ್ಲಿದ್ರೆ ಚೆನ್ನಾಗಿತ್ತು, ಇಲ್ಲಿ ಬಂದ್ಬಿಟ್ಟಿದೆ, ಈ ಮನೆಯಲ್ಲಿದೆ, 7ನೇ ಮನೇಲಿದೆ, 6ರಲ್ಲಿ ಇರ್ಬೇಕು, ಈ ತರದೆಲ್ಲ ಹೇಳ್ತಾ ಇರ್ತಾರೆ ಜ್ಯೋತಿಷದ ಹೇಳುವಾಗ. ಯಾಕಂದ್ರೆ ಇನ್ನೊಂದ್ ಚೂರ್ ಏನಾದ್ರು ಲೇಟ್ ಆಗಿ ಹುಟ್ಟಿದಿದ್ರೆ ಆ ಗ್ರಹ ಅಲ್ಲಿ ಹೋಗ್ತಿತ್ತ, ಅಥವಾ ಇನ್ನೊಂದು ವರ್ಷ ಲೇಟ್ ಆಗಿ ಹುಟ್ಟಿದಿದ್ರೆ ಆ ಗ್ರಹ ಬದಲಾವಣೆ ಆಗ್ತಿತ್ತ, ಈ ತರ ಎಲ್ಲ ಆಲೋಚನೆಗಳು ಮಾಡ್ತಿರ್ತೀವಿ. ಈ ತರಹದ್ದು ನಾನು ಈ ರೀತಿಯೇ ಬೆಳೆಯಬೇಕು ಅನ್ನುವಂಥ ಹಂಬಲ ಇಟ್ಟುಕೊಂಡು ಬೆಳೆಯಲಿಕ್ಕೆ ಪ್ರಾರಂಭಿಸಿದರೆ ಅದರಲ್ಲಿ ಕೆಲವು ಗುಟ್ಟುಗಳಿದ್ದಾವೆ. ಈಗ ಮದುವೆ ಆದ ಮುಹೂರ್ತದ ದಿನ ಮತ್ತೆ ಅವರ ಪ್ರಥಮ ರಾತ್ರಿಯ ದಿನ ಹೀಗೆ ತಗೊಳ್ಳೋದನ್ನ, ಇಬ್ಬರು ದಂಪತಿಗಳಿಗೆ ಏನು ಪ್ರಥಮ ರಾತ್ರಿಗೆ ಒಂದು ರಾತ್ರಿಯನ್ನು ಕೊಟ್ಟಿರುತ್ತಾರೋ, ಒಂದು ಟೈಮ್ ಕೊಟ್ಟಿರ್ತಾರೋ, ಆ ಟೈಮಲ್ಲಿ ಏನಿರುತ್ತೋ ಒಂದು ತಾಸು ಅರ್ಧ ತಾಸು ಏನ್ ಟೈಮ್ ಕೊಟ್ಟಿರ್ತಾರೋ ಅಷ್ಟೇ ನಿಮಗೆ ಸಮಯ. ಹಾಗಂತಲೇ ಆ ದುರ್ಯೋಧನ ಅಂಡ್ ದುಶಾಸನ ಅಂತ ಬಂದ್ರಲ್ಲ, ಯಾರಪ್ಪ ನಿಮ್ಗೆ ಹೆಸರಿಟ್ಟಿರು ಅಂತ ನನ್ನ ನಕ್ಕಿದಿಲ್ಲ ಗುರು, ನಮ್ಮ ಅಪ್ಪನ ಇಟ್ಟಿದ್ದು. ನಮಗೆ ದುರ್ಯೋಧನ ದುಶಾಸನ ಬಹಳ ಇಷ್ಟ. ಯಾವನ್ ಕೆಟ್ಟವನಲ್ಲ, ಏನ್ ಕೆಟ್ಟವನ ಗೊತ್ತಿಲ್ಲ ಗುರುಗಳೇ. ಶಿವನನ್ನ ಮೆಚ್ಚಿಸಿ ಆತ್ಮಲಿಂಗವನ್ನು ಪಡೆಯೋದು ಸಾಮಾನ್ಯ ಅಲ್ಲ, ಅದು ಆತ್ಮಲಿಂಗವನ್ನು ಪಡೆಯೋದು ಯಾವುದೂ ಅಲ್ಲ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕೆಲವ್ರಿಗೆ ಅವ್ರ ಡೇಟ್ ಆಫ್ ಬರ್ತ್ ಟೈಮ್ ಗೊತ್ತಿರುತ್ತೆ, ಜಾತಕ ನೋಡ್ಕೊಂಡಿರ್ತಾರೆ. ಇನ್ ಕೆಲವ್ರಿಗೆ ಡೇಟ್ ಆಫ್ ಬರ್ತ್ ಟೈಮ್ ಗೊತ್ತಿರಲ್ಲ, ನಮ್ ಜಾತಕ ಏನು ಅನ್ನೋದೇ ಗೊತ್ತಿರೋದಿಲ್ಲ. ಒಟ್ಟಾರೆ ಜಾತಕಗಳು ಎಲ್ರದ್ದು ಕೂಡ ಸರಿಯಾಗಿರುತ್ತಾ ಗುರುಗಳೇ? ಎಲ್ಲರ ಜಾತಕ ಕೂಡ ಕರೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಈ ಗ್ರಹ ಇಲ್ಲಿದ್ರೆ ಸಮಸ್ಯೆ, ಈ ಗ್ರಹ ಇಲ್ಲಿದ್ರೆ ಚೆನ್ನಾಗಿತ್ತು, ಇಲ್ಲಿ ಬಂದ್ಬಿಟ್ಟಿದೆ, ಈ ಮನೆಯಲ್ಲಿದೆ, 7ನೇ ಮನೇಲಿದೆ, 6ರಲ್ಲಿ ಇರ್ಬೇಕು, ಈ ತರದೆಲ್ಲ ಹೇಳ್ತಾ ಇರ್ತಾರೆ ಜ್ಯೋತಿಷದ ಹೇಳುವಾಗ. ಸೊ ಎಲ್ರದ್ದು ಕೂಡ ಕರೆಕ್ಟ್ ಆಗಿರುತ್ತಾ? ಇದನ್ನ ಹೆಂಗ್ ಅನಲೈಸ್ ಮಾಡುವಂಥದ್ದು? ಯಾಕಂದ್ರೆ ಇನ್ನೊಂದ್ ಚೂರ್ ಏನಾದ್ರು ಲೇಟ್ ಆಗಿ ಹುಟ್ಟಿದಿದ್ರೆ ಆ ಗ್ರಹ ಅಲ್ಲಿ ಹೋಗ್ತಿತ್ತ, ಅಥವಾ ಇನ್ನೊಂದು ವರ್ಷ ಲೇಟ್ ಆಗಿ ಹುಟ್ಟಿದಿದ್ರೆ ಆ ಗ್ರಹ ಬದಲಾವಣೆ ಆಗ್ತಿತ್ತ, ಈ ತರ ಎಲ್ಲ ಆಲೋಚನೆಗಳು ಮಾಡ್ತಿರ್ತೀವಿ. ಸೊ ಒಟ್ಟಾರೆ ಜಾತಕಗಳು ಎಲ್ರದ್ದು ಕರೆಕ್ಟ್ ಆಗಿರುತ್ತಾ, ಹೇಗೆ ಗುರುಗಳು ತಿಳ್ಕೊಳ್ಳುವಂಥದ್ದು? ಇದು ಪ್ರಶ್ನೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲಿ ಜಾತಕ ಎಲ್ಲರದ್ದು ಕರೆಕ್ಟಾ ಅಂತಂದರೆ ನಾವು ಭಾಗಶಃವೇ ಮಾತಾಡಬೇಕು, ಪೂರ್ಣ ಮಾತಾಡಲಿಕ್ಕೆ ಅಧಿಕಾರ ಇಲ್ಲ. ಯಾಕೆ ಇಲ್ಲ ಅಂತ ಹೇಳ್ತೀನಿ. ಯಾಕೆ ಇಲ್ಲ ಅಂದರೆ, ಇಲ್ಲಿ ಹುಟ್ಟಿರೋವಾಗ ಟೈಮಿಂಗ್ಸು ಡೇಟ್ ಇದೆಯಲ್ಲ, ಇದನ್ನೂ ಕೂಡ ಒಂದಷ್ಟು ಮಾತ್ರವೇ ಲೆಕ್ಕ ತಗೊಳುತ್ತೆ. ಈಗ ನಾವು ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕಪ್ಪ ಅಂತೇಳಿ ಆಯ್ಕೆ ಮಾಡಿಕೊಂಡು ಒಳ್ಳೆಯ ಸ್ಕೂಲುಗಳಿಗೆ ಹುಡುಕ್ತೀವಿ, ಹಾಕೋದು. ನಾನು ಒಳ್ಳೆ ಈ ಸಲ ಬೆಳೆಯಬೇಕಪ್ಪ, ಒಳ್ಳೆ ನಂಗೆ ಲಾಭ ಬರೋವಂಥದ್ದು ಅಂತ ಅದನ್ನು ಆ ಸೀಸನ್ ನೋಡಿಕೊಂಡು ಆ ಬೆಳೆಗಳಿಗೆ ಇಡುವಂಥದ್ದು. ನಾನು ಏನು ಬಿಸ್ನೆಸ್ ಮಾಡಿ ಸರೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಿಕೊಂಡು ಮಾಡುವಂಥದ್ದು. ಈ ತರಹದ್ದು ನಾನು ಈ ರೀತಿಯೇ ಬೆಳೆಯಬೇಕು ಅನ್ನುವಂಥ ಹಂಬಲ ಇಟ್ಟುಕೊಂಡು ಬೆಳೆಯಲಿಕ್ಕೆ ಪ್ರಾರಂಭಿಸಿದರೆ ಅದರಲ್ಲಿ ಕೆಲವು ಗುಟ್ಟುಗಳಿದ್ದಾವೆ. ಕೆಲವೊಂದು ಹೇಳಬೇಕು, ಇನ್ನು ಕೆಲವೊಂದು ಹೇಳಬಾರ್ದು. ಬೆಳೆಯುವ ಹಂತದಲ್ಲಿ ಇದರ ಒಳಗಡೆ ಹೇಗೆ ಹೇಗೆ ಅವರ ಕಲ್ಯಾಣಕ್ಕಾಗಿ, ಮಾನವ ಕಲ್ಯಾಣಕ್ಕಾಗಿ ಮುಂದುವರಿತಾರೋ ಹಾಗೆಯೇ ಇಲ್ಲಿ ನಿಮ್ಮ ಪ್ರಶ್ನೆಗೆ ಒಂದು ಉತ್ತರ ಕೊಡೋದಾದರೆ, ಇನ್ನು ಮುಂದೆ ಯಾರಾದರೂ ಮದುವೆ ಮಾಡ್ತಾರೆ ಅಂತಂದರೆ ಎಚ್ಚೆತ್ಕೊಂಡ್ರೆ, ಅವ್ರು ನನ್ನ ಬಳಿ ಬಂದರೆ ನಾನು ಇದನ್ನು ಹೇಗೆ ಲೆಕ್ಕ ತಗೋಬೋದು ಅಂತಂದರೆ, ನಮ್ಮ ಮಗನಿಗೆ ನಮ್ಮ ಮಗಳಿಗೆ ಮದುವೆ ಮಾಡ್ತಾಯಿದ್ದೀವಿ. ಈಗ ಮದುವೆ ಆದ ಮುಹೂರ್ತದ ದಿನ ಮತ್ತೆ ಅವರ ಪ್ರಥಮ ರಾತ್ರಿಯ ದಿನ ಹೀಗೆ ತಗೊಳ್ಳೋಣ. ಅದನ್ನು ಪ್ರಥಮ ರಾತ್ರಿಯ ಮುಹೂರ್ತವನ್ನು ಕೊಡಬೇಕು. ಆ ಪ್ರಥಮ ರಾತ್ರಿಯ ಮುಹೂರ್ತಕ್ಕೂ 9ನೇ ತಿಂಗಳ ಮುಹೂರ್ತಕ್ಕೂ ಚೆಕ್ ಮಾಡಬೇಕು. 9ನೇ ತಿಂಗಳು 10ನೇ ತಿಂಗಳು ಎರಡೂ ಚೆಕ್ ಮಾಡಬೇಕು. ಆ 2 ತಿಂಗಳುಗಳ ಗ್ರಹಗಳು ಎಲ್ಲೆಲ್ಲಿದೆ, ಪ್ಲಾನೆಟ್ ಪ್ರಕಾರ ಎಲ್ಲೆಲ್ಲಿ ಸ್ಥಿತವಾಗಿದ್ದಾವೆ, ಇದು ಜಾತಕ. ಹುಟ್ಟಿದಾಗ ನಾವು ಬೊಗಳ್ತೀವಲ್ಲ, ಅದು ಜಾತಕ ಅಲ್ಲ. ಏನಿದೆಯೋ ಅದನ್ನು ಹೇಳ್ತೀವಿ. ಮಾರ್ಪಾಟು ಮಾಡಿಕೊಳ್ಳಬೇಕು ಅಂತಂದರೆ, ನಾನೊಂದು ಬದಲಾವಣೆ ಮಾಡಿಕೊಳ್ಳಬೇಕು ಅಂದರೆ ಇದು ಜಾತಕ. ಕರೆಕ್ಟಾಗಿ ಮೊದಲ ರಾತ್ರಿಯದನ್ನು ತತ್ಪೂರ್ವೆ ಹಿಂದಿನ ಕಾಲದ ಇದನ್ನೇ ಮಾಡ್ತಿದ್ದರು ರಾಜಾದಿರಾಜರು ಅಂತ ಏನಾದರೂ ಇತ್ತು ಅಂತಂದರೆ, ಕೆಲವರು ಇದೇ ಡೇಟ್ ಇದೇ ಟೈಮ್ ಅಂದರೆ ಇಲ್ಲಿ ಇನ್ನೂ ಮೆಸೇಜ್ ಇದೆ.
ಇಬ್ಬರು ದಂಪತಿಗಳಿಗೆ ಏನು ಪ್ರಥಮ ರಾತ್ರಿಗೆ ಒಂದು ರಾತ್ರಿಯನ್ನು ಕೊಟ್ಟಿರುತ್ತಾರೋ, ಒಂದು ಟೈಮ್ ಕೊಟ್ಟಿರ್ತಾರೋ, ಆ ಟೈಮಲ್ಲಿ ಏನಿರುತ್ತೋ 1 ತಾಸು ಅರ್ಧ ತಾಸು ಏನು ಟೈಮ್ ಕೊಟ್ಟಿರ್ತಾರೋ ಅಷ್ಟೇ ನಿಮಗೆ ಸಮಯ. ಆ ನಂತರ ಈ ವಧು ಆ್ಯಂಡ್ ವರ ಇಬ್ಬರೂ ಯಾವುದೇ ಕಾರಣಕ್ಕೂ ಸೇರಬಾರ್ದು, ಯಾರೂ ಅಟೆಂಡ್ ಮಾಡಬಾರ್ದು, ಇವರಿಬ್ಬರು ಕೂಡ ಅಷ್ಟೇ. ಇದು ನಮಗೆ ಲೆಕ್ಕ, ಇದೇ ಲೆಕ್ಕ. ಮತ್ತೆ ಇನ್ನೊಂದು ಮಧ್ಯದಲ್ಲಿ ಸೇರುವಂಥದ್ದಿಲ್ಲ. ಇದು ಒಂದು ಆದರೆ ಮಾತ್ರ ಮತ್ತೆ ಆ ಮಗುವಿಗೆ ಇನ್ನು ಸೆಕೆಂಡ್ ಥರ್ಡ್ ಮಂತಲ್ಲಿ ಕನ್ಸೀವ್ ಆಗಿದೆ ಅಂತ ಗೊತ್ತಾದರೆ ಎಸ್, ಈ ಕ್ಯಾಲ್ಕುಲೇಷನ್ ಅಲ್ಲಿ ವರ್ಕೌಟ್ ಆಗುತ್ತೆ. ಮತ್ತೆ ಆಗಲಿಲ್ಲ ಇದು ಅಂತಂದರೆ ಇನ್ನೊಂದು ಸಲ ಪ್ರಯತ್ನ ಪಟ್ಟು ಸೇಮ್ ಅದಕ್ಕೂ ಸೇಮ್ ಸಿಸ್ಟಮ್. ಆ ರಾತ್ರಿಯದ್ದನ್ನು ಹಾಗೆ ಮಾಡಿ ಮತ್ತೆ 9-10 ದಿನ ಕೌಂಟ್ ಆಗಬೇಕು. ಅದಕ್ಕೆ ಒಂದು ಸಲ ಅದಕ್ಕೆ ಈ ಪ್ರಥಮ ರಾತ್ರಿಯದ್ದು ಜೊತೆಗೆ ಈ ಉಪನಯನದ್ದು ಮುಹೂರ್ತ ಕೊಡೋದೇ ಬಹಳ ಕಷ್ಟ. ಅದನ್ನು ಯಾರಾದರೂ ಮದುವೆ ಮಾಡುವಂಥವರು ಈ ಮಕ್ಕಳದ್ದು ಮದುವೆ ದಿನವೂ ನೋಡಬೇಕು, ಅವರ ಮೊದಲ ರಾತ್ರಿಯದ್ದನ್ನು ನೋಡಬೇಕು, ಅಲ್ಲಿಂದ 9-10ನೇ ತಿಂಗಳದನ್ನೂ ಪರಿಗಣಿಸಬೇಕು. ಅವರದ್ದು ನಿಜವಾದ ಜಾತಕ. ಸೊ ಇಷ್ಟು ಡಿಟೇಲ್ ಆಗಿ ನೋಡ್ತಾರ ಗುರುಗಳೇ ಎಲ್ಲರೂ ಕೂಡ, ಯಾಕಂದ್ರೆ ಇದು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಇಷ್ಟು 9 ತಿಂಗಳದ್ದು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಲ್ಲಿ ಮುಹೂರ್ತ ಫಿಕ್ಸ್ ಮಾಡಬೇಕು ಅನ್ನೋದು. ಅಲ್ಲ, ನೀವು ಕೇಳಿದ್ದು ನಾನು ಬಹುಶಃ 2006 ಆ 2006 ಯಾಕೆ ನೆನಪಿದೆ ಅಂತಂದರೆ ಅವಾಗೆಲ್ಲ ಕೀಪ್ಯಾಡ್ ಮೊಬೈಲಲ್ಲಿತ್ತು, ಸ್ವಲ್ಪ ಹೆಚ್ಚಿಗೆ ಯಾವ ಇರಲಿಲ್ಲ. ಆ ಸಂದರ್ಭದಲ್ಲಿ ಯಾರೋ ನಾರ್ತ್ ಕರ್ನಾಟಕದವರು ಒಬ್ಬರು ಬಂದಿದ್ದರು. ಅವ್ರ ಅಣ್ಣ ತಮ್ಮಂದಿರಿಬ್ಬರು. ಅವ್ರ ಹೆಸರುಗಳು ಆಶ್ಚರ್ಯ ಆಗುತ್ತೆ. ನಾನು ಒಂದು ಅರ್ಧ ತಾಸು ನಕ್ಕಿರ್ತೀನಿ ಅವ್ರ ಹೆಸರುಗಳು ಹೇಳಿದ ಕೂಡಲೇ. ಅವ್ರು ಕೇಳಿಸ್ಕೊಂಡ್ರೆ ಬಹುಶಃ ಇದು ಅವ್ರಿಗೆ ಅರ್ಪಣೆ. ಅವ್ರ ಅಪ್ಪ ಇಟ್ಟಿದ್ದಂತೆ ಯಾಕೋ ಗೊತ್ತಿಲ್ಲ. ಅವ್ರ ಅಪ್ಪನಿಗೆ ನೋಡಿ, ಅವರು ಬಹುಶಃ ನನ್ನ ತಲೆ ಇದ್ದಂಗಿದೆ ಅವರು. ಮೋಸ್ಟ್ಲಿ ದುರ್ಯೋಧನ ದುಶ್ಯಾಸನ ಅಂತ. ದುರ್ಯೋಧನ ಅಣ್ಣ ಹೆಸರು ದುರ್ಯೋಧನ, ತಮ್ಮನ ದುಶ್ಯಾಸನ. ಈ ಹೆಸರುಗಳು ಅವರಿಬ್ಬರಿಗೂ ವಯಸ್ಸಾಗಿದೆ. ಹಾಗಂತಲೇ ಆ ದುರ್ಯೋಧನ ಅಂಡ್ ದುಶ್ಯಾಸನ ಅಂತ ಬಂದ್ರಲ್ಲ, ಯಾರಪ್ಪ ನಿಮ್ಗೆ ಹೆಸರಿಟ್ಟಿದ್ದು ಅಂತ ನಾನು ನಕ್ಕಿದ್ದಿಲ್ಲ ಗುರು. ನಮ್ಮ ಅಪ್ಪನೇ ಇಟ್ಟಿದ್ದು. ನಮಗೆ ದುರ್ಯೋಧನ ದುಶ್ಯಾಸನ ಬಹಳ ಇಷ್ಟ. ಯಾವನು ಕೆಟ್ಟವನಲ್ಲ, ಏನು ಕೆಟ್ಟವನೋ ಗೊತ್ತಿಲ್ಲ ಗುರುಗಳೇ, ನಮ್ಮಪ್ಪ ಅದು ಇಟ್ಟಿದ್ದಾರೆ ಅಂತ ಅವರಂದರು. ಯಾಕಂದರೆ ರಾವಣ, ನಾನು ರಾಮನನ್ನು ಒಂದೊಂದ್ಸಲ ಒಪ್ಪಕ್ಕಾಗಲ್ಲ, ರಾವಣನ ಒಪ್ಪವನು ನಾನು. ಒಂದು ಮಿಸ್ಟೇಕನ್ನು ತೆಗೆದು ಪಾಪ ಅವನು ಬ್ರಾಹ್ಮಣ, ಅದರಲ್ಲೂ ಛಲದಂಕಮಲ್ಲ, ಅವನಷ್ಟು ತಪಸ್ಸು ಮಾಡಲಿಕ್ಕೆ ಯಾರೂ ಸಾಧ್ಯವಿಲ್ಲ. ಅಷ್ಟ ತಪಸ್ಸನ್ನು ಶಿವನನ್ನು ಮೆಚ್ಚಿಸಿ ಆತ್ಮಲಿಂಗವನ್ನು ಪಡೆಯೋದನ್ನು ಸಾಮಾನ್ಯ ಅಲ್ಲ. ಅದು ಆತ್ಮಲಿಂಗವನ್ನು ಪಡೆಯೋದು ಯಾವುದೂ ಅಲ್ಲ, ಅಷ್ಟು ಈಸಿ ಇಲ್ಲ. ಅದನ್ನು ನೋಡಬೇಕು ನಾವು. ಅವನ 64 ವಿದ್ಯೆಗಳನ್ನು ನೋಡಬೇಕು ನಾವು. ಇದೊಂದು ಕಾರಣೀಭೂತ. ಈ ಸ್ಮಾಲ್ ಮಿಸ್ಟೇಕ್ ಏನಿದೆಯೋ ಅದನ್ನು ಒಂದನ್ನಿಟ್ಕೊಂಡು ಈ 64 ವಿದ್ಯೆಗಳನ್ನು ಈ ಸಣ್ಣ ಕಾರಣಕ್ಕೆ ಕಿಲ್ ಮಾಡೋದು ಕರೆಕ್ಟ್ ಅಲ್ಲ. ಮಹಾಪಂಡಿತರು ಒಪ್ಕೊಳ್ಳಲ್ಲ. ಸಣ್ಣದ ಮಿಸ್ಟೇಕ್ ಅಂತ ಹೇಳಿ ಪಕ್ಕ ಕೆಡ್ತಾರೆ. ಆದರೆ ಅವನ ಬಗ್ಗೆ ಓದ್ತಾ ಹೋದರೆ ಏನು ಜ್ಯೋತಿಷ್ಯ, ಮೀಮಾಂಸಾ, ತರ್ಕ, ನ್ಯಾಯ, ವೇದ, ಶಾಸ್ತ್ರ ಇವೆಲ್ಲ ಅದ್ಭುತವಾಗಿ ತಿಳ್ಕೊಂಡ ಮಹಾತಪಸ್ವಿ ರಾವಣ. ಈ ಹೆಸರು ಕೆಲವರೆಲ್ಲ ಕರೀತಾರೆ, ಇವನೊಬ್ಬ ರಾವಣ ಬ್ರಹ್ಮ ಅಂತ ಕರೀತಾರೆ. ಹೇಗೆ ಅಂತಂದರೆ ಅಷ್ಟೊಂದು ಚತುರ್ಮತಿತನ ಅವನಲ್ಲಿತ್ತು. ಇವರಿಬ್ಬರು ನೋಡಿದ ನಾನು. ಇವರಿಬ್ಬರು ನನ್ನ ಹತ್ರ ಡೇಟ್ ಹಾಕ್ಸ್ಕೊಂಡು ಹೋಗಿದ್ರು. ಈ ಥರ ಸ್ವಾಮಿ, ನನ್ನ ಮಗನಿಗೆ ಒಂದು ಮುಹೂರ್ತ ಇಟ್ಕೊಡ್ಬೇಕು ನೀವು ಅಂತಂದ್ರು. ಮುಹೂರ್ತ ಅಂದರೆ ಹೇಗೆ ನೋಡಿ, ಅವರು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತಂದರೆ, ಸ್ವಾಮಿ ಕರೆಕ್ಟಾಗಿ ನಮ್ಗೆ ಹೆಂಗೆ ಬೇಕು ಅಂತಂದರೆ ಮಗು ಹುಟ್ಟಲಿಕ್ಕೂ ಕೂಡ ಮುಹೂರ್ತ ಇಟ್ಕೊಡ್ಬೇಕು ಅಂದ. ಅಬ್ಬಾ, ಇವನೆಂಥ ಚಮತ್ಕಾರೇನಪ್ಪ. ಮದುವೆಗೆ ಡೇಟ್ ಹಾಕಿಸ್ತಾ ಇದ್ದಾನೆ, ಮಗು ಹುಟ್ಟುವಾಗಿದ್ದು ಇವಾಗಲೇ ಹೇಳಬೇಕು ಅಂದವನು. ಆವಾಗ ಅವನಿಗೆ ನಾನು 1 ತಾಸು ಎಕ್ಸ್ಟ್ರಾ ಟೈಮ್ ತಗೊಂಡು ನೀಟಾಗಿ ಬರೋದು, ನೋಡಯ್ಯ ಇದು ಮುಹೂರ್ತದ್ದು, ಇದು ಮೊದಲ ರಾತ್ರಿ, ಈಗ ಮಾಡ್ತೀಯಾ, ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ನಾನು ಖಂಡಿತ ಮಾಡ್ತೀನಿ ಸ್ವಾಮೀಜಿ ಅಂತಂದರು ಅವರು. ಅದೊಂದು ಅದ್ಭುತ. ಆ ಮಗು ಆ ಪ್ಲಾನೆಟ್ ಪ್ರಕಾರ ಯಾವ ಗ್ರಹಗಳು ಉಚ್ಚಸ್ಥಾನ ಇರುತ್ತೆ, ಅಂತಹ ಉಚ್ಚಸ್ಥಾನ ಇರುವಂಥದ್ದು ಒಟ್ಟಾರೆಯಾಗಿ ಒಂದೊಂದು ಗ್ರಹ ಒಂದೊಂದು ತಿಂಗಳಂತೂ ಇರ್ತವೆ, ನಿಮಗೆ ಗೊತ್ತಿರೋಂಥದ್ದು. ಈ ಚಂದ್ರ ಒಬ್ಬ 2.5 ಡೇ. ಇಷ್ಟು ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಅವರು ಮದುವೆ ದಿನಾಂಕ, ಸ್ವಾಮೀಜಿ ಮದುವೆ ದಿನಾಂಕ ನೀವು ಬೇಕಾದ್ರೆ ನಾವು ಚೋಲ್ಟ್ರಿ ಬುಕ್ ಮಾಡಿದ್ದೀವಿ, ನೀವು ಹೇಳಿ ಇದನ್ನು ಚೇಂಜ್ ಮಾಡ್ತೀವಿ, ತೊಂದರೆ ಇಲ್ಲ, ಒಟ್ಟಾರೆ ಈಗ ಕೊಡಬೇಕು, ನೀವು ಹೆಂಗೆ ಕೊಡ್ತೀರಿ ಕೊಡಿ ಅಂತಂದು. ಆಗ ಈ ಕ್ಯಾಲ್ಕುಲೇಷನನ್ನು ಹಾಕಿ ಅವರು ಕೊಟ್ಟಾಗ ಆಗಿದ್ದು ಆನಂದ ಬೇರೆ. ಈಗ ಅವರು ಮಕ್ಕಳು ಸಖತ್ತಾಗಿ ಓದ್ತಿದ್ದಾರೆ, ಅದ್ಭುತವಾಗಿದ್ದಾರೆ, ತಿಳಿಸ್ತಿರ್ತಾರೆ, ಸಖತ್ ನಾಲೆಡ್ಜಬಲ್ ಪರ್ಸನ್ ಅವರು. ಏನು ಅಂತಂದರೆ ಕಾಳಜಿ ಹೀಗಿರಬೇಕು. ಹೀಗಿದ್ದರೆ ನೀವು ಕೇಳಿದ್ರಲ್ಲ ಜಾತಕ, ಆ ಜಾತಕ ಹೊರಗೆ ಬರುತ್ತೆ, 100ಕ್ಕೆ 100 ಮಾತಾಡುತ್ತೆ ಜಾತಕ ಹಾಗೆ ಬರುತ್ತೆ. ಯಾವುದಕ್ಕೆ ಆ ತರಹದ ಜಾತಕಗಳಿಗೆ ಪರಿಹಾರಗಳೇ ಬೇಕಾಗಿಲ್ಲ, ಪರ್ಫೆಕ್ಟ್ ಆಗಿರುತ್ತೆ ಅಂತ ಏನು ಬೇಕಾಗಿಲ್ಲ. ನೀವು ಒಂದು ಸಲ ತೊಗೊಂಡಿದ್ದೀರ ಅಂತಂದರೆ ಇನ್ಶೂರೆನ್ಸ್ ನಿಮ್ಮನ್ನು ಕಾಪಾಡ್ತಾ ಬರುತ್ತೆ. ಅದು ಒಂದು ಸಲ ನೀವು ಬುಲೆಟ್ ಪ್ರೂಫ್ ಜಾಕೆಟ್ ತಗೊಂಡಿದ್ರೆ ನಿಮ್ಮನ್ನು ಕಾಪಾಡ್ತಾ ಇರುತ್ತೆ ಅದು.
ಅದನ್ನು ನಾವೇ ಶಿಥಿಲ ಆಗ್ತೀವಿ, ಅದು ಶಿಥಿಲ ಆಗದಿರಲ್ಲ. ಆದರೆ ಆ ಪದ್ಧತಿಯನ್ನು ಬಳಸಿದಾಗ ಅಷ್ಟು ಅದ್ಭುತಗಳು ಜರುಗ್ತವೆ. ಇನ್ನು ಮೂಗೊಂದೆಲ್ಲ ಸಣ್ಣ ಪುಟ್ಟದ್ದು ನೆಗಡಿ ಬಂದಾಗ ನಮಗಿರ್ತವೆ, ನಡೀತವೆ. ಆದರೆ ಜಾತಕ ನೋಡೋಣ ಅಂತಂದರೆ ದೋಷಗಳೇ ಕಾಣಿಸ್ಕೊಳ್ತವೆ ಪ್ರತಿಯೊಬ್ಬರದ್ದು. ಅದರಲ್ಲೂ ದೋಷಗಳಿರ್ತವೆ. ಆದರೆ ನೀವೆಷ್ಟು ಸಾಧ್ಯನೋ ಎಷ್ಟು ಸಾಧ್ಯವೋ ಅಷ್ಟು ನೀವು ಬದಲಿಸ್ಕೊಳ್ತೀನಿ ಅಂತಂದರೆ, ಬದಲಾವಣೆ ಮಾಡಿಕೊಳ್ತೀನಿ ಅಂತಂದರೆ, ಈ ರೀತಿಯ ಜಾತಕಗಳನ್ನು ಗಮನಿಸಿದಾಗ ಬಹಳ ಅದ್ಭುತವಾಗಿರ್ತವೆ. ಹಾಗಂತೇಳಿ ಯಾರಾದ್ರೂ ಬಂದರು ಅಂದ್ಕೊಳ್ಳಿ, ಈಗ ನನಗೆ ಟೈಮ್ ಇರಲ್ಲ, ನಾನು ಈ ಕತೆ ಈ ಪುರಾಣ ಹೇಳ್ತೀನಿ ಅಂತಂದರೆ ನೆಕ್ಸ್ಟ್ ಮದುವೆ ಆಗೋರು ಇದನ್ನ ಪ್ಲಾನ್ ಹಾಕ್ಕೊಡ್ಬೇಕು, ಇವೆಲ್ಲ ಇರ್ತವೆ. ಅದಕ್ಕೆ ಅವರುಗಳು ಯಾರ ಹತ್ರ ಆದ್ರೂ ಹೋಗಿ ಈ ಥರ ಮಾಡಿಸ್ಕೊಳ್ತೀವಿ ಅಂತಂದರೆ, ಅದ್ಭುತ ಸ್ವಾಮಿ ನಮಗೆ ಮಕ್ಕಳು ಹುಟ್ಟಿದ್ರು ಒಂದು 15 ದಿನ ಈ ಕಡೆ ಬ್ಯಾಲೆನ್ಸ್ ಆಗಲಿ, 6 ತಿಂಗಳು ಕರೆಕ್ಟ್ ಇರಬೇಕು. ಆದರೆ ಈ ಮೊದಲ ರಾತ್ರಿಯ ಮುಹೂರ್ತ, ಮಗು ಹುಟ್ಲಿಕ್ಕೆ ಇರೋಂಥ ಮುಹೂರ್ತಕ್ಕೆ ಲಿಂಕ್ ಇರಬೇಕು. ಅವನೊಬ್ಬ ಇಂಥದನ್ನೇ ಇಟ್ಟಿರಬೇಕು, ಆಕೆಯೊಬ್ಬ ಹೀಗೆ ಹುಟ್ಟಬೇಕು. ಹುಟ್ಟಿದ್ರೆ ನಾರಾಯಣ, ಇಲ್ಲ ಲಕ್ಷ್ಮಿ ಹುಟ್ಟಬೇಕು, ಇಲ್ಲ ಶಂಕರ ಪಾರ್ವತಿನೇ ಹುಟ್ಟಬೇಕು. ಅಂಥ ಅಂಶಗಳಿರೋವಂಥದ್ದೇ ಮೂರ್ತಿಗಳು ಕೊಡಿ. ಆಮೇಲೆ ಇವರು ಕೂಡ ನೋಡಿಸ್ಬೇಕಾದ್ರೂ ಅವ್ರು ಸಿಗುವಂಥ ಗುರುಗಳು ಹಾಗೆ ಇರ್ತವೆ. ಇಲ್ಲಿ ಕೂಡ ಕೆಲವು ಕರ್ಮಗಳು ಹೇಳ್ತಾನೆ, ಅಯ್ಯೋ ಹೋಗ್ಬೇಕು ಅನ್ಕೊಂಡೆ ಹೋಗಿರಲ್ಲ, ಆಗಿರಲ್ಲ, ಹೋಗೋಣ ಅಂತ ಟ್ರೈ ಮಾಡ್ತಾರೆ, ಹಾಗಲ್ಲ. ಇವೆಲ್ಲ ಪ್ರಯತ್ನಗಳಿರ್ತವೆ. ಅದಕ್ಕೆ ಕೆಲವೊಬ್ಬರಿಗೆ ಅನುಮಾನ ಇರ್ತವೆ, ಇವ್ರ ಹತ್ರ ಹೋಗೋದೋ ಬೇಡವೋ. ನನ್ನ ಕೆಲವರು ಅಂದರು, ಸ್ವಾಮಿ ತಪ್ಪು ತಿಳ್ಕೊಬೇಡಿ ಸ್ವಾಮಿ. ಇಲ್ಲ ಹೇಳಿ ಅಮ್ಮ, ತಿಳ್ಕೊಳ್ಳಲ್ಲ. ಇಲ್ಲ ಸ್ವಾಮಿ ನೀವು ಬೇಜಾರು ಮಾಡ್ಕೊಳ್ತೀರಿ. ಇಲ್ಲ ಹೇಳಿ ಅಮ್ಮ. ಹೀಗೆ ಮಾಡ್ತಿದ್ದಾಳೆ ಒಬ್ಬಾಕೆ ಬಂದು, ಇಲ್ಲ ಸ್ವಾಮಿ ನೀವು ಬೈದು ಬಿಟ್ರೆ, ಇಲ್ಲಮ್ಮ ನಾನು ಯಾಕಮ್ಮ ಬೈತೀನಿ, ನಾನು ಯಾರಮ್ಮ ಬೈಯೋಕ್ಕೆ, ನಿಮ್ಮನ್ನು ನೋಡಿದ್ರೆ ಭಯ ಆಗುತ್ತೆ ಸ್ವಾಮಿ ಅಂದರೆ ಸಾಮಾನ್ಯವಾಗಿ ಅಂತಾರೆ. ಏನಮ್ಮ ಭಯ ಆಗೋದು, ಸರಿ ಬಿಡಮ್ಮ, ನಿನ್ನ ಭಯಕ್ಕೆ ನಾನು ಗಡ್ಡನೇ ಅಡ್ಡಾಗುತ್ತೆ, ಬಚ್ಚಿಟ್ಬಿಡ್ತೀನಿ ಬಿಡಮ್ಮ ಅಂತಂದು ಆಕೆಗೆ. ಏನೋ ಗೊತ್ತಿಲ್ಲ ಅದು. ಹಾಗೆ ಕೆಲವರು ಭಯಪಟ್ಟು ಸುಮ್ಮನೆ ಇರ್ತಾರೆ. ಮುಹೂರ್ತಗಳನ್ನು ಮಾಡಿಸ್ಕೊಳ್ಳುವಂಥವ್ರು ಅವ್ರಿಗೆ ಗೊತ್ತಿರೋ ಹಾಗೆ ಮಾಡಿಸ್ಕೊಳ್ಬಹುದು. ಈ ಪ್ರಯತ್ನ ಪಟ್ಟರೆ ನೀವು ಹೇಳಿದ ಹಾಗೆ ಜಾತಕದಲ್ಲಿ ಸರಿ ಇರುತ್ತೆ, ಅದ್ಭುತವಾದ ಫಲಗಳು ಸರಿ ಇರುತ್ತೆ. ಇದನ್ನ ಮಾಡೋರು ಯಾರು? ಒಂದು ಬೆರಳೆಣ್ಣಕ್ಕೆ ಎಷ್ಟು ಜನ ಅದು ಮಾಡ್ತಾರಲ್ಲ, ಅದು ಗೊತ್ತಿಲ್ಲ. ಈಗ ಅದು ಮಾಡೋದೇ ಕಷ್ಟ. ಈಗ ಒಂದು ಮುಹೂರ್ತ ಮದುವೆ ಫಿಕ್ಸ್ ಆಗಿ ಅದನ್ನು ಮಾಡೋ ಒಳಗಡೆ ತಲೆನೋ ಬಂದಿರುತ್ತೆ. ಈ ಕಾಲದಲ್ಲಿ ಅವನೊಪ್ಪಿದ್ರೆ ಇವಳು ಒಪ್ಪಲ್ಲ, ಇವನೊಪ್ಪಿದ್ರೆ ಅವನೊಪ್ಪಲ್ಲ, ಇವರಿಬ್ಬರು ಒಪ್ಪಿದ್ರೆ ತಂದೆ ತಾಯಿ ಒಪ್ಪಲ್ಲ, ಒಪ್ಪಿದ್ದನ್ನು ಮಾಡೋಕ್ಕಾಗ್ತಾ ಇಲ್ಲ. ಲವ್ ಕೇಸುಗಳು, ವಿಪರೀತವಾಗಿರೋ ತಲೆನೋವುಗಳು ಆಗಿರ್ತಕ್ಕಂಥವ್ರು, ಈ ಬಾಧೆಗಳು ಆಗಿರ್ತಕ್ಕಂಥವ್ರು 1 ವರ್ಷಕ್ಕೆ ಕೋರ್ಟ್ ಕಡೆ ಹೋಗ್ತಾರೆ. ಆಗದೆ ಇರೋರದು ಅಪ್ಪ ಒಪ್ಪಲ್ಲ, ಅಮ್ಮ ಒಪ್ಪಲ್ಲ. ಇವೆಲ್ಲದಕ್ಕೂ ಸೂಕ್ಷ್ಮವಾಗಿ ತಾಂತ್ರಿಕದಲ್ಲಿದೆ. ಆ ಬಾಗಿಲಿಗೆ ಇವ್ರದ್ದೊಂದು ಸಣ್ಣದೊಂದು ಬಟ್ಟೆ ಇರುತ್ತೆ, ಅದನ್ನು ಸುಟ್ಟುಬಿಟ್ಟು ಮೆತ್ಸಿಬಿಟ್ಟು ಸಾಕು ಚೇಂಜ್ ಆಗ್ತಾರೆ. ಕೆಲವೊಂದು ರೆಮಿಡಿಗಳಿರ್ತವೆ, ಆ ಪದ್ಧತಿಯಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಅವ್ರನ್ನ ಬದಲಾಯಿಸೋಕ್ಕಾಗಲ್ಲ. ಕೆಲವು ಕೌನ್ಸಿಲಿಂಗ್ ಇಲ್ಲ. ನೀವು ಇದನ್ನು ಮುಂದುವರೆದ ಭಾಗದಲ್ಲಿ ನೀವು ನನ್ನನ್ನು ಕೇಳಿದರೆ ಹೇಗೆ ಬದಲಾಗ್ತವೆ ಅನ್ನಲಿಕ್ಕೆ ಮಾತಾಡ್ಲಿಕ್ಕೆ ಉಂಟು. ಅಷ್ಟು ಹಚ್ಕೊಂಬಿಟ್ಟಿರ್ತಾರೆ ಅವರು. ಒಬ್ಬರು ಅವ್ರು ಬಿಟ್ಟಿರಲ್ಲ, ಹಚ್ಕೊಂಬಿಟ್ಟಿರ್ತಾರೆ. ಆದರೂ ಬದಲಾಯಿಸ್ಲಿಕ್ಕೆ ಸಾಧ್ಯ ಇದೆ. ಕೌನ್ಸಿಲಿಂಗ್ ಮಾಡಬೇಡಿ, ಬಿಟ್ಬಿಡವಳನ್ನ ಹೇಳಬಾರ್ದು. ನೀವು ಹೇಳಿದ್ರೆ ತಪ್ಪಿಸ್ಬೇಕು, ಆ ದಾರಿಗೆ ಹೋಗ್ಬೇಕು ನೀವು. ಆಗ ನೀವು ಗೆದ್ದಂಗೆ. ನೀವು ಕೌನ್ಸಿಲಿಂಗ್ ಮಾಡಿದ್ರೆ ಅವ್ರು ನಾನೇನೋ ಮಾಡ್ಕೊಳ್ತೀನಿ ಅನ್ನೋದು, ಮದುವೆ ಮಾಡ್ಕೊಂಡ್ರೆ ಅವನ್ನೇ ಮಾಡ್ಕೊಳ್ತೀನಿ ಅನ್ನೋದು, ಇಲ್ಲ ನನಗೆ ಅವಳು ಬಿಟ್ಟರೆ ಇನ್ಯಾರು ಇಲ್ಲ ಅನ್ನೋದು, ಇವೆಲ್ಲ ನಡೀತವೆ. ಇವೆಲ್ಲ ಏತ್ಲಾಂಡಿತನ, ಇವೆಲ್ಲ ಅಟ್ರಾಕ್ಷನ್. ಆ ಸಂದರ್ಭದಲ್ಲಿ ಆ ಏಜ್ ಅಂತ ತಪ್ಪು ಮಾಡ್ತವೆ. ಅದು ನಿಮ್ಮದಲ್ಲ. ನಿಮ್ಮ ಏಜಲ್ಲಿ ನೀವು ಮಾತಾಡ್ತೀರ, ಅವ್ರ ಏಜಲ್ಲಿ ಅವ್ರು ಮಾತಾಡ್ತಾರೆ. ಅವ್ರದ್ದು ತಪ್ಪಲ್ಲ, ನಿಮ್ಮದು ತಪ್ಪಲ್ಲ. ಸರಿಪಡಿಸ್ಕೊಳ್ದಿರೋದು ಇಬ್ಬರದ್ದು ತಪ್ಪು. ಯಾಕಂದ್ರೆ ಫ್ಯೂಚರ್ ಗೊತ್ತಿರುತ್ತೆ. ಅವನ್ನ ಮಾಡ್ಕೊಂಡ್ರೆ ಇವನು ಉದ್ಧಾರ ಆಗಲ್ಲ, ಇವನು ಮಾಡ್ಕೊಂಡ್ರೆ ಅವಳು ಸರಿ ಹೋಗಲ್ಲ. ಇವರಿಬ್ಬರನ್ನು ಕೂಡ ಏನೋ ಒಂದು ಅಷ್ಟೇ ಅಟ್ರಾಕ್ಟಿವ್ ಇತ್ತು, ಅದು ಮುಗಿದೋಯ್ತು. ಅದರಿಂದ ಹೊರಗೆ ಬರಲಿಕ್ಕೆ ಸ್ವಲ್ಪ ತಂದೆ ತಾಯಿಗಳ ಪ್ರಯತ್ನ ಪಟ್ಟರೆ ಆಚೆ ಮಾಡಬಹುದು. ಏನಂತಂದರೆ ಈ ಜ್ಯೋತಿಷದಲ್ಲಿ ಈ ಮನೆಯಲ್ಲಿ ಆ ಮನೆಯಲ್ಲಿ ಬಾಧಕಾಧಿಪತಿ, ಸಪ್ತಮಾಧಿಪತಿ, ಲಗ್ನಾಧಿಪತಿ, ಕೇಂದ್ರಾಧಿಪತಿ ಅಂತ ಹೇಳಿ ಮಿಕ್ಸ್ ಮಾಡಿ ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟಿರ್ತವೆ. ಪರಿಹಾರ ಮಾತ್ರ ಕೊಟ್ಟಿರಲ್ಲ. ಪರಿಹಾರಗಳು ಈ ಜ್ಯೋತಿಷ್ಯ ಅಂತಕ್ಕಂತಹದ್ದು 1000 ಪಟ್ಟು ಗೊತ್ತಿದ್ರೆ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಪಾಪ ಎಲ್ಲರೂ ಜಾತಕದಲ್ಲಿ ಅದಿರತಕ್ಕಂಥದ್ದು ಪೊಸಿಷನ್ ಎಲ್ಲ ಹೇಳ್ತಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ರೆಮಿಡಿನೇ ಮುಖ್ಯ ಆಗಿರುತ್ತೆ. ಇದು ಹೇಳೋದೆಲ್ಲ ಇದೆಯಲ್ಲ, ಇನ್ನು ಅವಧೂತರು ಅಂತಿದ್ದಾರೆ, ಹೋಗು ನಿಂಗೆ ನಾಳೆ ಹಿಂಗಾಗತ್ತೆ ಅಂತ. ಆಗೋದು ಅಲ್ಲ, ಈಗ ಅದಕ್ಕೆ ಬೇಕಾಗಿರತಕ್ಕಂಥದ್ದು ಪರಿಹಾರ ಕಂಡುಕೊಳ್ಳೋದಿರುತ್ತೆ. ಅದು ಬಹಳ ಮುಖ್ಯ ಆಗಿರುತ್ತೆ. ಆ ಕಡೆ ನೀವು ಗಮನಿಸಿದ್ರೆ ಮಾತ್ರ. ಈಗ ನೀವು ಹೇಳಿದ್ರಲ್ಲ ಆ ಬತ್ತಿಗಳದು, ಅದನ್ನು ಮಾಡಿಕೊಂಡ್ರೆ 4 ಮಾಡಿಕೊಂಡ್ರೆ ನನಗೇನಂತಂದರೆ 10 ಜನದಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು 8 ಜನಕ್ಕೆ ಆದಾಗ ಖುಷಿ ಪಡ್ತೀನಿ ನಾನು. ಇದರಿಂದ ಹೊರಗೆ ಬಂದ್ರಲ್ಲ, ಈ ನೋವಿಂದ ಅದು ನನಗೆ ತೃಪ್ತಿ ಕೊಡುವಂಥದ್ದು.
ಇದನ್ನು ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಈ ಜನರು ಯಾವ ತೊಂದರೆಯಲ್ಲಿ ಇರ್ತಾರೋ ತೊಂದರೆ ಒಂದಷ್ಟು ಜನ ಹೊರಗೆ ಬಂದರೆ ಸುಖ ನನಗೆ ದೇವರು ಇದನ್ನೇ ಮಾಡಿರ್ತಾನೆ ಏನೋ ಗೊತ್ತಿಲ್ಲ, ಇದಾರು ಹೋಗಿ ಅವ್ರಿಗೆ ಹೇಳು ಅಂತ. ಅದಕ್ಕಾಗಿ ನಾನು ಈ ಮಾರ್ಗದರ್ಶನವನ್ನು ಯಾಕೆ ಮಾಡಬೇಕೋ ಗೊತ್ತಿಲ್ಲ. ಆ ರೆಮಿಡಿಯನ್ನು ಮಾಡ್ಕೊಂಡು ನೀವು ಆಚೆ ಬಂದು ಖುಷಿಯಾಗಿರ್ತೀರಿ. ಮತ್ತೊಬ್ಬರಿಗೆ ಹೇಳಿ, ನೀವು ಇನ್ನೊಬ್ಬರಿಗೆ ಹೇಳಿ, ನೀವು ಅದನ್ನು ಮಾಡಿಸಿ, ಆ ಪರಿಹಾರಗಳನ್ನು ಮಾಡಿಕೊಡಿ. ಕೆಲವು ಕ್ಷೇತ್ರಗಳಂತೂ ಹೈ ವೋಲ್ಟೇಜ್, ನೀವು ಅಲ್ಲಿಗೆ ಹೋಗಿ ಬರ್ತೀನಿ ಅಂದ ಕೂಡಲೇ ಕೆಲವರಿಗೆ ಹೋಗಿ ಬರ್ತಾನೆ ಕೆಲವು ಫೋನ್ ಕಾಲ್ ಬರ್ತವೆ. ಖುಷಿ 4-5 ವರ್ಷದಿಂದ ಬಂದಿರಲ್ಲ, ಒಂದೊಂದು ಫೋನ್ ಕಾಲ್ ಕೂಡ. ನೀವು ಯಾವಾಗಲೂ ಒಂದ್ಸಲ ಯಾವಾಗಲೂ 4 years ಆಗಿತ್ತು ಅಂತ ಇಲ್ಲೇನು ಬರ್ಕೊಂಡ್ರೆ ತಕ್ಷಣ ಹೌದು ಗುರುಗಳೇ, JIG 666 ಅದು ನೀವು ಹೇಳಿದಾಗ ರೆಮಿಡಿ ಅದೇ ಥರ ಪ್ರಾಬ್ಲಮ್ ಆಗಿತ್ತು. ಕಾಲ್ ಬರುತ್ತೆ ಅಂತಂದ್ರೆ ಕಾಲ್ ಬಂತು, ಇಲ್ಲಿರುವಾಗಲೇ ಬಂತು. ಅದೇ ಕೆಲವು ಸ್ವಿಚ್ ಆನ್ ಅದು ಮಾಡಿದರೆ ಅವ್ರ ಮೈಂಡಿಗೆ ತಲುಪುತ್ತೆ. ಮೊಬೈಲ್ ಟು ಮೊಬೈಲ್ ಕರೆನ್ಸಿ ಟ್ರಾನ್ಸ್ಫರ್ ಮಾಡಿದಂಗೆ, ಮನಸ್ಸು ಟು ಮನಸ್ಸು ಟ್ರಾನ್ಸ್ಫರ್ ಮಾಡಿದಾಗೆ ಬರಬೇಕು. ಅದೇ ಸ್ವಿಚ್ ಯಾವುದು ಎಲ್ಲಿ ಅನ್ನೋ ತಿಳ್ಕೊಂಡ್ರೆ ಮಾತ್ರ ಕ್ಲಿಕ್ ಆಗುತ್ತೆ. ಖಂಡಿತ ಗುರುಗಳ, ಇದೇ ರೀತಿ ಒಂದು ರೀತಿ ನಮ್ಮ ಲೈಫಲ್ಲಿ ಮಿರಾಕಲ್ ಆಗುವಂಥ ರೆಮಿಡೀಸ್ನೇ ನೀವು ತಿಳಿಸ್ಕೊಡ್ತಾ ಇರ್ತೀರಾ. ಇನ್ನು ಜಾತಕಗಳು ಸರಿ ಇರಬೇಕು ಅಂತಂದ್ರೆ ಎಲ್ಲಿ ಮದುವೆ ಸಮಯವನ್ನ ಹೇಗೆ ನಾವು ಯೂಸ್ ಮಾಡ್ಕೊಳ್ಬೇಕು, ಜೊತೆಗೆ ಕೊಡುವಂಥ ಮುಹೂರ್ತಗಳು ಅದು ಯಾವ ರೀತಿ ವರ್ಕ್ ಆಗಬೇಕು, ಇವೆಲ್ಲವೂ ಕೂಡ ಇವತ್ತೇ ತಿಳ್ಕೊಂಡಿದ್ದು ಹೊಸ ವಿಚಾರ. ಬಹುಶಃ ನೆಕ್ಸ್ಟ್ ಯಾರು ಮ್ಯಾರೇಜಿಗೆ ಪ್ಲಾನ್ ಮಾಡ್ತೀರೋ ಅವರೆಲ್ಲರಿಗೂ ಕೂಡ ಬೆನಿಫಿಟ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟೆಲ್ಲ ನಮಗೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದಕ್ಕೆ, ನಮಗೆ ನಾಲೆಜ್ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.